ಮಾರ್ಚ್ 2027 ಡೀಸೆಲ್ ಇನೋವಾ ಕ್ರಿಸ್ಟಾನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಿದ್ದಾರೆ. ಟೊಯೋಟಾನೇ ಪ್ಲಾನ್ ಮಾಡಿದೆ ಡೀಸೆಲ್ ಇನೋವಾ ಕ್ರಿಸ್ಟಾನ ಡಿಸ್ಕಂಟಿನ್ಯೂ ಮಾಡೋಕೆ. ಐಕ್ರಾಸ್ ಬಂದಾಗ್ಲೇ ಅನ್ಕೋಬೇಕಿತ್ತು ಇನೋವಾ ಕ್ರಿಸ್ಟಾಗಿ ಇವ್ರ ಒಂದ್ ಗತಿ ಕಾಣಿಸ್ತಾರೆ ಅಂತ. ಹಂಗೆ ಆಯ್ತು ಇವಾಗ 2025 ಅಲ್ಲೇ ಇನೋವಾ ಕ್ರಿಸ್ಟಾ ಸ್ಟಾಪ್ ಆಗ್ಬೇಕಿತ್ತು. ಕಸ್ಟಮರ್ ಡಿಮ್ಯಾಂಡ್ ಹೆಂಗಿತ್ತು ಅಂದ್ರೆ ಟೊಯೋಟಾನೇ ಶಾಕ್ ಆಗಿದ್ದಾರೆ. ಅಷ್ಟು ಡಿಮ್ಯಾಂಡ್ ಗುರು ಇನೋವಾ ಕ್ರಿಸ್ಟಾಗೆ. ಯಾರಿಗ್ ತಾನೇ ಇಷ್ಟ ಇಲ್ಲ, ಚಿನ್ನದಂತ ಕಾರ್ ಗುರು ಅದು. ಎಣ್ಣೆ ಹೊಡೆದ್ರೆ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಇಷ್ಟೊಂದು ಡಿಮ್ಯಾಂಡ್ ಇದ್ಮೇಲೆ ಒಂದೇ ಸಲ ಸ್ಟಾಪ್ ಮಾಡಕ್ಕಾಗುತ್ತಾ? 2-3 ವರ್ಷ ಸೇಲ್ ಮಾಡೋಣ ಅಂತ 2027 ತಂದಿದ್ದಾರೆ. ಡೀಸೆಲ್ ಇನೋವಾ ಕ್ರಿಸ್ಟಾ ಇವಾಗಲೂ ಶೋರೂಮ್ ಅಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಕ್ರಿಸ್ಟಾ ಮೇಲೆ ಲವ್ ಇದೆ ತಗೊಳಂಗಿದ್ರೆ ತಗೊಂಬಿಡಿ. ಈ ವರ್ಷ ಲಾಸ್ಟ್. ಮೇನ್ ರೀಸನ್ ಇನೋವಾ ಕ್ರಿಸ್ಟಾ ಡಿಸ್ಕಂಟಿನ್ಯೂಡ್ ಆಗಕ್ಕೆ ಗೌರ್ಮೆಂಟ್ ತಂದಿರೋ ಹೊಸ ರೂಲ್ಸ್. ಆ ರೂಲ್ಸ್ ಯಾವುದು ಅಂದ್ರೆ ಕೆಫೆ 3 ನಾರ್ಮ್ಸ್, CAFE, ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ. ಇಂಡಿಯನ್ ರೂಲ್ಸ್ ಪ್ರಕಾರ 2027 ಅಲ್ಲಿ ಎಲ್ಲಾ ಕಾರಲ್ಲೂ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಇರಬೇಕು. ಗವರ್ನಮೆಂಟ್ ಒಂದು ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಪರ್ ಕಿಲೋಮೀಟರ್ ಗೆ 91.7 ಗ್ರಾಮ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕು. ಎಸ್ಟಲಿ 91 ಗ್ರಾಮ್ಸ್ ಅಷ್ಟೇ. ಇದನ್ನೇನಾದ್ರೂ ರೀಚ್ ಮಾಡಿಲ್ಲ ಅಂದ್ರೆ ಆ ಕಾರ್ನ ಡಿಸ್ಕಂಟಿನ್ಯೂ ಮಾಡಬೇಕು. ಇಲ್ಲಾಂದ್ರೆ ಇಂಜಿನ್ ನ ಮಾಡಿಫೈಡ್ ಮಾಡಿ ಕಡಿಮೆ ಹೊಗೆ ಬರಂಗ್ ಮಾಡಬೇಕು. ಇನೋವಾ ಕ್ರಿಸ್ಟಾ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಿತ್ತು ಅಂದ್ರೆ ಪರ್ ಕಿಲೋಮೀಟರ್ ಗೆ 175 ಗ್ರಾಮ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಿತ್ತು. ಗವರ್ಮೆಂಟ್ ಫಿಕ್ಸ್ ಮಾಡಿರೋ ಲಿಮಿಟ್ ಗಿಂತ ಈ ಕಾರು ಡಬಲ್ ರಿಲೀಸ್ ಮಾಡ್ತಿದೆ ಗುರು. ಮತ್ತೆ ಈ ಕಾರ್ ಬಿಡ್ತಾರಾ? ನೋವಿದೆ, ಆಕ್ರೋಶ ಇದೆ. ಇವಾಗ ಮೈನ್ ಟೊಯೋಟಾಗೆ ಹೊಡ್ತಾ ಬಿದ್ದಿರೋದೇನು ಅಂದ್ರೆ ಅವ್ರ ಹತ್ರ ಸಣ್ಣ ಪುಟ್ಟ ಕಾರ್ಗಳು ಕಡಿಮೆ ಗುರು. ಬರೀ ಆನೆನೆ ಸಾಕಿದ್ದಾರೆ. ಕ್ರಿಸ್ಟಾ, ಐಲೆಕ್ಸ್, ಲ್ಯಾಂಡ್ ಕ್ರೂಸರ್, ಫಾರ್ಚುನರ್ ಎಂತೆಂತ ಗಾಡಿ ಇಟ್ಟಿದ್ದಾರೆ ನೋಡಿ. ಟಾಪ್ ನಾಚ್ ಗಾಡಿಗಳು ಎಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾರ್ಕೆಟಿಂಗ್ ಉಳಿಸ್ಕೋಬೇಕು ಅಂದ್ರೆ ಟೊಯೋಟಾಗಿರೋದು ಒಂದೇ ಆಪ್ಷನ್. ಗವರ್ಮೆಂಟ್ ರೂಲ್ಸ್ ನ ಫಾಲೋ ಮಾಡ್ಲೇಬೇಕು. ಅದಕ್ಕೆ ಇನೋವಾ ಕ್ರಿಸ್ಟಾನ ಡಿಸ್ಕಂಟಿನ್ಯೂ ಮಾಡ್ತಿರೋದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇನೋವಾ ನೇಮ್ ಬ್ಯಾಡ್ಜ್ ಇಟ್ಕೊಂಡೆ ಐಕ್ರಾಸ್ ಕಾರ್ ನ ಲಾಂಚ್ ಮಾಡಿದ್ರು. ಇವಾಗ ಇನೋವಾ ನೇಮ್ದು ಲೆಗೆಸಿನ ಉಳ್ಕೊಂತು, ಮಾರ್ಕೆಟಿಂಗ್ ಈಸಿ ಆಯ್ತು. ಹೈಬ್ರಿಡ್ ಕಾರಿಗೆ ಗವರ್ಮೆಂಟ್ ಫುಲ್ ಸಪೋರ್ಟ್. ನೀವ್ ಎಷ್ಟು ಬೇಕಾದ್ರೂ ಕಾರ್ನ ಸೇಲ್ ಮಾಡ್ಕೊಳ್ಳಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಾರ. ಏನಕ್ಕೆ ಅಂದ್ರೆ ಹೈಬ್ರಿಡ್ ಕಾರ್ ಅಲ್ಲಿ ಅಷ್ಟು ಹೊಗೆನೆ ಬರಲ್ವಲ್ಲ. ಈ ತರ ಗವರ್ಮೆಂಟ್ ರೂಲ್ಸ್ ಇಂದ ಒಳ್ಳೊಳ್ಳೆ ಪವರ್ಫುಲ್ ಡೀಸೆಲ್ ಕಾರ್ನ ಸ್ಟಾಪ್ ಮಾಡಿದ್ರೆ ಮುಂದೆ ಗಂಡ್ಸು ಅಂತ ಹೇಳ್ಕೊಳ್ಳೋ ಯಾವ ಕಾರ್ಗಳು ಇರಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಇವಾಗ ಬರ್ತಿರೋ ಆಲ್ಮೋಸ್ಟ್ ಎಲ್ಲ ಡೀಸೆಲ್ ಕಾರ್ ಅಲ್ಲಿ ನೋಡಿರ್ತೀರಾ ಆಡ್ ಬ್ಲೂ ಸಿಸ್ಟಮ್ ಅಪ್ಡೇಟ್ ಮಾಡಿದ್ದಾರೆ, DPF ಫಿಲ್ಟರ್ ಹಾಕಿದ್ದಾರೆ, SCR ಕನ್ವರ್ಟರ್ ಅಪ್ಡೇಟ್ ಮಾಡಿದ್ದಾರೆ, ಇನ್ನು ಬೇಜಾನ್ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಎಮಿಷನ್ ಕಂಟ್ರೋಲ್ ಮಾಡ್ಬೇಕಲ್ಲ. ಇವಾಗ ಒಂದು ಡೌಟ್ ಬರುತ್ತೆ, ಇದನ್ನೆಲ್ಲ ಇನೋವಾ ಕ್ರಿಸ್ಟಾಗೂ ಅಪ್ಡೇಟ್ ಮಾಡ್ಬೋದಿತ್ತಲ್ಲ. ಅಕಸ್ಮಾತ್ ಇಂಜಿನ್ ಎಲ್ಲ ಮಾಡಿಫೈ ಮಾಡಿ ಗವರ್ಮೆಂಟ್ ರೂಲ್ಸ್ ನ ರೀಚ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಕ್ರಿಸ್ಟಾ ಬೆಲೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ಬಿಡುತ್ತೆ. ಆ ಕಾಸಲ್ಲಿ ನೀವು ಫಾರ್ಚುನರ್ ತಗೊಬಹುದು. ಇದನ್ನೆಲ್ಲ ಎಂತಕ್ಕೆ ಟೊಯೋಟಾ ಮಾಡ್ತಿಲ್ಲ ಅಂದ್ರೆ ಟೊಯೋಟಾಗೂ ಗೊತ್ತು ಮುಂದೆ ಫೀಚರ್ ಇರೋದು ಹೈಬ್ರಿಡ್ ಮತ್ತೆ ಪೆಟ್ರೋಲ್ಗೆ ಅಂತ. ಅದಕ್ಕೆ ಇನೋವಾ ಹೆಸರಲ್ಲಿ 2 ಕಾರ್ ಏನಕ್ಕೆ ಒಂದೇ ಕಾರ್ ಇರ್ಲಿ ಅಂತ ಐಕ್ರಾಸ್ ನ ಇಟ್ಕೊಂಡ್ರು. ಕ್ರಿಸ್ಟಾನ ಡಿಸ್ಕಂಟಿನ್ಯೂ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ಇನೋವಾ ಕ್ರಿಸ್ಟಾ ಬಂದು ರೇರ್ ವೀಲ್ ಡ್ರೈವ್. ಅದೇ ಇದಕ್ಕೆ ಮೈನ್ ಅಡ್ವಾಂಟೇಜ್. ಹೈವೇಲ್ ಓಡಿಸೋಕೆ, ಕಾಡು ಗೀಡು ಮತ್ತೆ ಗಾಡ್ ಸೆಕ್ಷನ್ ಅಲ್ಲಿ ಓಡಿಸೋಕೆ ಒಳ್ಳೆ ಪವರ್ ಮತ್ತೆ ಪುಲ್ ಕೊಡ್ತಾ ಇತ್ತು. ಅದಕ್ಕೆ ಇನೋವಾ ಅಂದ್ರೆ ಎಷ್ಟೋ ಡ್ರೈವರ್ಸ್ ಗೆ ಒಂಥರ ಲವ್. ಏನಕ್ಕೆ ಅಂದ್ರೆ ಅದ್ರಲ್ಲಿರೋ ಪರ್ಫಾರ್ಮೆನ್ಸ್ ಗುರು. ಇನ್ನೊಂದು ಮೈನ್ ರೀಸನ್ ಕ್ರಿಸ್ಟಾಲ್ ಇರೋದು ಲ್ಯಾಡರ್ ಆನ್ ಫ್ರೇಮ್ ಚಾಸಿ. ಸೇಮ್ ಪಿಕಪ್ಸ್ ಬರುತ್ತಲ್ಲ ಅದೇ ತರ. ಈ ಚಾಸಿದು ಮೈನ್ ಅಡ್ವಾಂಟೇಜ್ ಏನು ಅಂದ್ರೆ ಡ್ಯೂರಬಿಲಿಟಿ ಮತ್ತೆ ಲೋಡ್ ಕೆಪಾಸಿಟಿಗೆ, ರಫ್ ರೋಡ್ ಕೆಪಾಸಿಟಿಗೆ ಎಲ್ಲದಕ್ಕೂ ಮಸ್ತ್ ಆಗಿರುತ್ತೆ. ಗಾಡಿ ತುಂಬಾ ಜನ ಕೂರಿಸ್ಕೊಂಡು ಲಗೇಜ್ ಹಾಕೊಂಡ್ರು ಆರಾಮ್ಸ ಹೊಡಿಬೋದಿತ್ತು ಎಂತ ರೋಡಲ್ಲೂ. ಈ ತರ ಚಾಸಿ ಗಾಡಿಗೆ ಟವಿಂಗ್ ಎಬಿಲಿಟಿ ಚೆನ್ನಾಗಿರುತ್ತೆ. ಬೇರೆ ಕಾರ್ಗಳನ್ನ ಈಸಿಯಾಗಿ ಎಳಿಬಹುದು. ಇವಾಗ ಹೆಂಗಿದೆ ಅಂದ್ರೆ ಮೊನೊಕೋಕ್ ಬಾಡಿ ಕೊಟ್ಟಿ, ಫ್ರಂಟ್ ವೀಲ್ ಡ್ರೈವ್ ಕೊಟ್ಟಿ ತಗೊಳ್ಳಿ, ಇದೆ SUV ಎಲ್ ಬೇಕಾದ್ರೂ ಓಡಿಸಾಡಿ ಅಂತ ಕಾರ್ ಕಂಪನಿಗಳು ನಮ್ಗೆಲ್ಲ ಕ್ಲೀನ್ ಆಗಿ ಹೂವ ಮುಡಿಸ್ತಿದ್ದಾರೆ. ಒಂದು ಪ್ರಾಪರ್ SUV ಕಾರ್ ಹೆಂಗಿರ್ಬೇಕು ಅಂದ್ರೆ ಚಾಸಿ ಫ್ರೇಮ್ ಇರಬೇಕು, ಮತ್ತೆ ರೇರ್ ವೀಲ್ ಡ್ರೈವ್ ಇಲ್ಲ 4 ವೀಲ್ ಡ್ರೈವ್ ಇದ್ರೇನೆ ಒಂದು SUV ಕಾರ್ ಅಂತ ಓಡಿಸೋಕೆ ಫೀಲ್ ಬರೋದು. ಆದ್ರೆ ಇನೋವಾ ಬಂದು SUV ಅಲ್ಲ, MPV, ಮಲ್ಟಿ ಪರ್ಪಸ್ ವೆಹಿಕಲ್. ಆರಾಮ್ಸಾಗಿ ನೀವು ಎಲ್ಲಾ ಕೆಲಸಕ್ಕೂ ಈ ಗಾಡಿನ ಯೂಸ್ ಮಾಡಬಹುದು. ಇನೋವಾ ಕ್ರಿಸ್ಟಾ ಮತ್ತೆ ಐಕ್ರಾಸಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಇನೋವಾ ಕ್ರಿಸ್ಟಾದಲ್ಲಿ ಲ್ಯಾಡರ್ ಫ್ರೇಮ್ ಚಾಸಿ ಬರುತ್ತೆ, ಫುಲ್ ಗಟ್ಟಿ ಮುಟ್ಟಾಗಿರುತ್ತೆ ಗಾಡಿ. ಬಾಡಿನೇ ಸಪರೇಟ್ ಬರುತ್ತೆ, ಫ್ರೇಮೇ ಸಪರೇಟ್ ಬರುತ್ತೆ. ಆದ್ರೆ ಐಕ್ರಾಸ್ ಅಲ್ಲಿ ಮೊನೊಕಾಕ್ ಸ್ಟ್ರಕ್ಚರ್ ಬರುತ್ತೆ. ವೆಹಿಕಲ್ ಬಾಡಿ ಮತ್ತೆ ಚಾಸಿನ ಸಿಂಗಲ್ ಯೂನಿಫೈಡ್ ಯೂನಿಟ್ ಅಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ. ಕ್ರಿಸ್ಟಾದಲ್ಲಿ ಡ್ರೈವ್ ಡೈವರ್ಟ್ ರೇರ್ ವೀಲ್ ಡ್ರೈವ್ ಬರುತ್ತೆ. ಅದೇ ಐಕ್ರಾಸ್ ಫ್ರಂಟ್ ವೀಲ್ ಡ್ರೈವ್. ಡ್ಯೂರಬಿಲಿಟಿ ಬಗ್ಗೆ ಮಾತಾಡಕ್ ಹೋದ್ರೆ ಇನೋವಾ ಕ್ರಿಸ್ಟಾನ ಎಲ್ಲಿ ಬಿಡ್ತೀರಾ, ಯಾವ ರೋಡ್ ಅಲ್ಲಿ ಬಿಡ್ತೀರಾ, ಆರಾಮ್ಸಾಗಿ ಡ್ರೈವ್ ಮಾಡಬಹುದು. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಆದ್ರೆ ಐಕ್ರಾಸ್ ಬಂದು ಮಾಡರೇಟೆಡ್. ಇದನ್ನ ಡಿಸೈನ್ ಮಾಡಿರೋದೇ ಅರ್ಬನ್ ಮತ್ತೆ ಹೈವೇ ಯೂಸೇಜ್ಗೆ. ವೆಯ್ಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕ್ರಿಸ್ಟಾ ಸ್ವಲ್ಪ ಹೆವಿ ಆಗಿದೆ, ಅದಕ್ಕೆ ಫ್ಯೂಯಲ್ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ. ಆದ್ರೆ ಐಕ್ರಾಸ್ ಸ್ವಲ್ಪ ಲೈಟರ್ ವೆಹಿಕಲ್, ಬೆಟರ್ ಮೈಲೇಜ್ ಇದೆ, ಆಕ್ಸಲರೇಷನ್ ಇದೆ, ವೆಯ್ಟ್ ಕಡಿಮೆ ಇದೆಯಲ್ಲ, ಸ್ವಲ್ಪ ನುಗ್ಗುತ್ತೆ ಗಾಡಿ. ಇಂಜಿನ್ ಆಪ್ಷನ್ ಅಲ್ಲಿ ಕ್ರಿಸ್ಟಾದಲ್ಲಿ 2.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಆದ್ರೆ ಐಕ್ರಾಸ್ ಅಲ್ಲಿ 2 ಇಂಜಿನ್ ಆಪ್ಷನ್ ಇದೆ. 2 ಲೀಟರ್ ಪೆಟ್ರೋಲ್ ಬೇಸ್ಡ್ ಸಿಗುತ್ತೆ, ಮತ್ತೆ 2 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್ ಇಂಜಿನ್ ಸಿಗುತ್ತೆ. ಟ್ರಾನ್ಸ್ಮಿಷನ್ ಅಲ್ಲಿ ಕ್ರಿಸ್ಟಾದಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಬರುತ್ತೆ. ಐಕ್ರಾಸ್ ಅಲ್ಲಿ 2 ಟೈಪ್ ಟ್ರಾನ್ಸ್ಮಿಷನ್ ಬರುತ್ತೆ. ಒಂದು CVT ಕಂಟಿನ್ಯೂಸ್ಲಿ ವೇರಿಯಬಲ್
ವೇರಿಯಬಲ್ ಟ್ರಾನ್ಸ್ಮಿಷನ್, ಇದು ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ಇನ್ನೊಂದು CVT, ಈ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಇಲ್ಲ ಡ್ರೈವ್ ಅಂತ ಕರೀತಾರೆ. ಇದು ಸ್ಟ್ರಾಂಗ್ ಹೈಬ್ರಿಡ್ ವೇರಿಯಂಟ್ಸ್ ಅಲ್ಲಿ ಬರುತ್ತೆ. ಫೀಚರ್ಸ್ ಅಲ್ಲಿ ಕ್ರಿಸ್ಟಾದಲ್ಲಿ ಬೇಸಿಕ್ ಮಿಡ್ ಇರೋದು, ಆದ್ರೆ ಐಕ್ರಾಸ್ ಅಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ಎಡಾಸ್ ಇದೆ, ಫುಲ್ಲಿ ಲೋಡೆಡ್ ಇದೆ ಫೀಚರ್ಸ್. ಇಷ್ಟೆಲ್ಲ ಫೀಚರ್ಸ್ ಕೊಟ್ಟು ಹೊಸ ಲುಕ್ಸ್ ಕೊಟ್ರು ನಮ್ ಜನ ಜಾಸ್ತಿ ಇಷ್ಟಪಡೋದು ಇನ್ನೋವಾ ಕ್ರಿಸ್ಟಾನೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಲೈಫ್ ಅಲ್ಲಿ ಒಂದು ಕಾರ್ ತಗೊಳ್ಳೋದು ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಅದು ಒಂಥರ ಸಾಧನೆನೆ. ಇದೇ ಕಾರ್ ತಗೋಬೇಕು, ಇದೇ ಗಾಡಿ ತಗೋಬೇಕು ಅಂತ ತುಂಬಾ ವರ್ಷದಿಂದ ಆಸೆ ಇಟ್ಕೊಂಡಿರ್ತೀವಿ. ಅಕಸ್ಮಾತ್ ಲಕ್ ಟರ್ನ್ ಆಗೋ ಇಲ್ಲ ಹಾರ್ಡ್ ವರ್ಕ್ ಇಂದಲೋ ಅಂದ್ಕೊಂಡಿರೋ ಏಜ್ ಮತ್ತೆ ಟೈಮಿಗೆ ಗಾಡಿ ಸಿಕ್ತು ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಖುಷಿ ಲೈಫ್ ಅಲ್ಲಿ ಯಾವ್ದು ಇರಲ್ಲ. ಎಂಗೇಜ್ ಎಲ್ಲ ಇಷ್ಟಪಟ್ಟಿರೋ ಕಾರು ಮತ್ತೆ ಬೈಕ್ ನ ಓಡಿಸಿ ಫೀಲ್ ಮಾಡೋದಿದೆಯಲ್ಲ, ಅದ್ರ ಫೀಲ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬರೀ ಆಸೆ ಪಟ್ರೆ ಸಾಕಾಗಲ್ಲ, ರೈಟ್ ಟೈಮಿಗೆ ನೀವು ಇಷ್ಟಪಟ್ಟಿರೋ ವೆಹಿಕಲ್ ನ ತಗೋಬೇಕು ಅಂದ್ರೆ ಅಷ್ಟೇ ಎಫರ್ಟ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ನಂಬಿಕೆ ಇಟ್ಕೊಳ್ಳಿ, ಒಂದಲ್ಲ ಒಂದಿನ ಇಷ್ಟಪಟ್ಟಿರೋ ಗಾಡಿನ ಮನೆ ಮುಂದೆ ನಿಲ್ಲಿಸ್ತೀನಿ ಅಂತ. ಡೈಲಿ ಸುಮ್ಮನೆ ಅದನ್ನ ನೋಡ್ತಾರೆ, ಒಂದಲ್ಲ ಒಂದಿನ ಮನೆ ಮುಂದೆ ನಿಲ್ಲಿಸ್ತೀನಿ, ಮುಂದೆ ಬರುತ್ತೆ ಸರ್, ಅದಕ್ಕಾದ್ರೂ ನೀವು ಮಾಡೇ ಮಾಡ್ತೀರಾ. ಟೊಯೋಟಾ ಕ್ವಾಲಿಸ್ ನ ರೀಪ್ಲೇಸ್ ಮಾಡೋಕೆ ಇನೋವಾನ ಲಾಂಚ್ ಮಾಡ್ತಾರೆ 2005 ಅಲ್ಲಿ. ಇದು ಫಸ್ಟ್ ಜನ್ ಇನೋವಾ ಕ್ರಿಸ್ಟಾ ಬಂದು ಸೆಕೆಂಡ್ ಜನ್ 2016 ಅಲ್ಲಿ ಲಾಂಚ್ ಆಗಿರೋದು. ಸ್ವಲ್ಪ ಫೀಚರ್ಸ್ ನ ಅಪ್ಡೇಟ್ ಮಾಡಿ ಲಕ್ಸುರಿ ಫೀಲ್ ಕೊಡ್ತಾರೆ. ಇನೋವಾ ಐಕ್ರಾಸ್ ಬಂದು ಥರ್ಡ್ ಜನ್, ಇದು 2022 ಅಲ್ಲಿ ಲಾಂಚ್ ಆಗಿರೋದು. ಇದರಲ್ಲಿ ಹೈಬ್ರಿಡ್ ಟೆಕ್ನಾಲಜಿನ ಅಪ್ಡೇಟ್ ಮಾಡಿದ್ದಾರೆ. ಟೊಯೋಟಾದಲ್ಲಿ ಇನೋವಾ ನೇಮ್ ಪ್ಲೇಟ್ ಗೆ 20 ವರ್ಷ ಇತಿಹಾಸ ಇದೆ ಗುರು. ಇನೋವಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇನೋವೇಟಿವ್ ಆರ್ ಇನೋವೇಷನ್ ಅಂತ, ಕನ್ನಡದಲ್ಲಿ ಆವಿಷ್ಕಾರ ಇಲ್ಲ ಹೊಸತನ ಅಂತ. ಓಕೆ, ಥ್ಯಾಂಕ್ ಯು. ಎಷ್ಟೋ ಜನಕ್ಕೆ ಈ ಮ್ಯಾಟರೇ ಗೊತ್ತಿಲ್ಲ. ಫಸ್ಟ್ ಇನೋವಾ ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಜಪಾನ್ ಅಲ್ಲಿ ಅಲ್ಲ ಗುರು, ಇಂಡೋನೇಷಿಯಾದಲ್ಲಿ. ಅದು 2004 ಅಲ್ಲಿ. ಅವಾಗ ಟೊಯೋಟಾ ಕಿಜಾಂಗ್ ಇನೋವಾ ಅಂತ ಕರೀತಿದ್ರು. ಇಂಡೋನೇಷಿಯಾದಲ್ಲಿ ಕಿಜಾಂಗ್ ಅಂದ್ರೆ ಜಿಂಕೆ ಅಂತ, ಗಾಡಿ ಜಿಂಕೆ ತರನೇ ನುಗ್ತಿತ್ತಲ್ಲ, ಅದಕ್ಕೆ ಜಿಂಕೆ ಅಂತಲೇ ಇಟ್ಬಿಟ್ಟವ್ರ. ಇಂಡಿಯಾದಲ್ಲಿ ಇನೋವಾ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು ನಮ್ಮ ಕರ್ನಾಟಕ ಬಿಡದಿ ಪ್ಲಾಂಟ್ ಅಲ್ಲಿ. ಅದು ಫೆಬ್ರವರಿ 15, 2005 ಅಲ್ಲಿ. ಲವರ್ಸ್ ಡೇ ಹಿಂದೆ ಮುಂದೆನೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಈ ಗಾಡಿ ಕಂಡ್ರೆ ಎಲ್ಲರಿಗೂ ಲವ್. ಮಾರ್ಚಿಗೆಲ್ಲ ಇನೋವಾ ಇಂಡಿಯನ್ ಮಾರ್ಕೆಟ್ ಬರುತ್ತೆ, ಕ್ವಾಲಿಸ್ ನ ರೀಪ್ಲೇಸ್ ಮಾಡುತ್ತೆ. ಇನೋವಾ ಕಾರ್ ನ ಫಸ್ಟ್ ಬಿಲ್ಟ್ ಮಾಡಿರೋದು ಇಂಡೋನೇಷಿಯಾದಲ್ಲೇ, ಆದ್ರೆ ಇದಕ್ಕೆಲ್ಲ ಬ್ರೈನ್ ಆಗಿ ಕೆಲಸ ಮಾಡಿರೋದು ಜಪಾನೇ ಗುರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಜಾಸ್ತಿ ಇನೋವಾ ಕ್ರಿಸ್ಟಾನ ಯೂಸ್ ಮಾಡ್ತಿದೆ ಟ್ಯಾಕ್ಸಿ ಪರ್ಪಸ್ ಇಲ್ಲ ಟ್ರಾವೆಲ್ ಬಿಸ್ನೆಸ್ ಪರ್ಪಸ್ ಗೆ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ, ಏರ್ಪೋರ್ಟ್ ಟ್ಯಾಕ್ಸಿಗಳು ಮತ್ತೆ ಟೂರಿಸ್ಟ್ ವೆಹಿಕಲ್, ಹೌಸ್ ಸ್ಟೇಷನ್ ವೆಹಿಕಲ್ಸ್ ಗೆ ಇನೋವಾ ಕ್ರಿಸ್ಟಾನ ಜಾಸ್ತಿ ಯೂಸ್ ಮಾಡಿರ್ತಾರೆ. ಮೇನ್ ರೀಸನ್ ಎಂತಕ್ಕೆ ಜಾಸ್ತಿ ಯೂಸ್ ಮಾಡ್ತಿದ್ರು ಅಂದ್ರೆ ಡೀಸೆಲ್ ಇಂಜಿನ್ ಒಳ್ಳೆ ಪವರ್ ಸಿಗ್ತಾ ಇತ್ತು. 3 ರಿಂದ 5 ಲಕ್ಷ ಕಿಲೋಮೀಟರ್ ವರೆಗೂ ಗಾಡಿನ ಆರಾಮ್ಸಾಗಿ ಓಡಿಸಬಹುದಿತ್ತು, ಯಾವುದೇ ಪ್ರಾಬ್ಲಮ್ ಇಲ್ದಂಗೆ. ಸರ್ ನಮ್ಮ ಮನೆ ದೇವರು ಸರ್, ಅದರಿಂದನೇ ನನ್ನ ಜೀವನ ಶುರುವಾಗಿದ್ದು ಸರ್. ಇನ್ನೊಂದು ವಿಷಯ ಗೊತ್ತಾ, ಟೊಯೋಟಾ ಇನೋವಾನ 10 ಲಕ್ಷ ಕಿಲೋಮೀಟರ್ 1 ಮಿಲಿಯನ್ ಕಿಲೋಮೀಟರ್ ವರೆಗೂ ಓಡಿಸಿದ್ದಾರೆ ಗುರು. ವೇಲ್ ಮುರುಗನ್ ವಿ, ಇವರು ತಮಿಳ್ನಾಡೋರು, ಪ್ರೈವೇಟ್ ಪರ್ಪಸ್ ಗೆ ಇನೋವಾನ ಯೂಸ್ ಮಾಡಿದ್ದಾರೆ. ಇವರು 10 ಲಕ್ಷ ಕಿಲೋಮೀಟರ್ ನ ಕಂಪ್ಲೀಟ್ ಮಾಡಿದ್ದಾರೆ ಇನೋವಾದಲ್ಲಿ. ಸಾಜು ಪೌಲ್, ಇವರು ಕೇರಳದವರು, ಏರ್ಪೋರ್ಟ್ ಟ್ಯಾಕ್ಸಿಗೆ ಇನೋವಾನ ಯೂಸ್ ಮಾಡಿದ್ದಾರೆ. ಇವರು ಕೂಡ 10 ಲಕ್ಷ ಕಿಲೋಮೀಟರ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೊಬ್ರು ಸಾತರ್, ಇವರು ಕೇರಳದವರೇ, ಇವರು ಕಮರ್ಷಿಯಲ್ ಟ್ಯಾಕ್ಸಿಗೆ ಯೂಸ್ ಮಾಡಿದ್ದಾರೆ ಇನೋವಾನ. ಇವರು ಕೂಡ 10 ಲಕ್ಷ ಕಿಲೋಮೀಟರ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇದೆಲ್ಲ ಹೆಂಗ್ ಸಾಧ್ಯ ಅಂದ್ರೆ ಒಂದು ಪ್ರಾಪರ್ ಮೇಂಟೆನೆನ್ಸ್, ಕರೆಕ್ಟ್ ಟೈಮಿಗೆ ಸರ್ವಿಸ್, ಮತ್ತೆ ಗಾಡಿ ಮೇಲೆ ಇರೋ ಒಂದು ಎಮೋಷನ್ ಮತ್ತೆ ಬಾಂಡಿಂಗ್. ಇವತ್ ರಾತ್ರಿ ನಿನ್ ನಂಗೆ ಬೇಕು, ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಫ್ಯಾಮಿಲಿ ಪರ್ಪಸ್ಗೂ ಇನೋವಾನ ಜಾಸ್ತಿ ಯೂಸ್ ಮಾಡ್ತಿದ್ರು. ಮತ್ತೆ ಪೊಲಿಟಿಷಿಯನ್ಸ್, VIP ಅವರು ಕೂಡ ಯೂಸ್ ಮಾಡ್ತಿದ್ರು, ಇವಾಗ್ಲೂ ಯೂಸ್ ಮಾಡ್ತಿದ್ದಾರೆ. ಎಂತಕ್ಕೆ ಅಂದ್ರೆ ಇದ್ರಲ್ಲಿರೋ ಪ್ರೀಮಿಯಂ ಲುಕ್, ಕಂಫರ್ಟಬಲ್ ರೈಡ್, ಸ್ಟ್ರಾಂಗ್ ರೋಡ್ ಪ್ರೆಸೆನ್ಸ್ ಮೈನ್. ಬರೀ ಸಿಟಿಲಿ ಮತ್ತೆ VIPs ಅಷ್ಟೇ ಇನೋವಾ ಕ್ರಿಸ್ಟಾನ ಯೂಸ್ ಮಾಡ್ತಿರೋದು ಅನ್ಕೋಬೇಡಿ. ನಮ್ಮ ಹಳ್ಳಿ ಸೈಡ್ ಅಲ್ಲಿ ಕಡಿಮೆ ಇಲ್ಲ, ಬೇಜನ್ ಇನೋವಾ ಕ್ರಿಸ್ಟಾ ಮತ್ತೆ ಐಕ್ರಾಸ್ ಎರಡೂ ಇಟ್ಟಿದ್ದಾರೆ. ಮನೆ ಮುಂದೆ ಶೋಕಿ ಮಾಡಕ್ಕೆ ಅಂತಲೇ ತಂದಿ ನಿಲ್ಸಿದ್ದಾರೆ. ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ಗೆ ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಏನಕ್ಕೆ ಅಂದ್ರೆ ಕ್ಯಾಮ್ರಾ ಹಾಳಾಗಿದೆ. ರೀಸೆಂಟ್ ಆಗಿ ಉಡುಪಿಗೆ ಹೋಗಿದ್ವಿ ಫ್ರೆಂಡ್ಸ್ ಜೊತೆ. ಅಲ್ಲಿ ಬೋಟಿಂಗ್ ಹೋದಾಗ ಮಿಸ್ ಆಗಿ ಕ್ಯಾಮ್ರಾ ನೀರೊಳಗಡೆ ಬಿತ್ತು. ಮೊದಲೇ ಸಾಲ್ಟ್ ವಾಟರ್. ಇವಾಗ ಸರ್ವಿಸಿಗೆ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ. ಅವ್ರು ಹೇಳ್ತಿದ್ದಾರೆ 50-50, ಸರಿಯಾದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಮೈನ್ ಬ್ಯಾಟ್ರಿ ಮೌಲ್ಡ್ಗೆ ನೀರ್ ಹೋಗ್ಬಿಟ್ಟಿದೆ ಫುಲ್. ಇದ್ದಿದ್ದೇ ಒಂದು ಕ್ಯಾಮ್ರಾ, ಅದು ಇವಾಗ ಹಾಳಾಗ್ಬಿಟ್ಟಿದೆ. ನೋಡೋಣ ಏನಾಗುತ್ತೋ ಆಗ್ಲಿ, ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ಕ್ಯಾಮ್ರಾ ಕತೆ. ಕಥೆ ಮುಗಿಯಿತೆ.